ಕನ್ನಡದಲ್ಲಿ ವರ್ಣಮಾಲೆಯಲ್ಲಿ 34 ವ್ಯಂಜನಾಕ್ಷರಗಳಿವೆ. ಅವುಗಳಲ್ಲಿ ಕ ಮತ್ತು ಚ ವರ್ಗಗಳ 5ನೇ ವ್ಯಂಜನಗಳ ಧ್ವನಿ ನಿಖರವಾಗಿಲ್ಲದೇ ಇರುವುದರಿಂದ ಮತ್ತು ಅವುಗಳ ಮಧ್ಯದಲ್ಲಿ ಅನುಸ್ವಾರವಾಗಿ ಪರಿವರ್ತಿತವಾಗುವುದರಿಂದ ಅವುಗಳಿಗೆ ಪ್ರತ್ಯೇಕ ರೇಖಾಕ್ಷರಗಳನ್ನು ಕೊಟ್ಟಿಲ್ಲ. ಇಲ್ಲಿ ಕ ಮತ್ತು ಚಗಳಿಗೆ ಏನು ಮಾಡಿದ್ದಾರೆ ಅಂದರೆ ಪ್ರತ್ಯೇಕವಾದಂತಹ ರೇಖಾಕ್ಷರಗಳನ್ನು ಕೊಟ್ಟಿಲ್ಲ. ಉಳಿದ 32 ವ್ಯಂಜನಗಳಲ್ಲಿ ಯ ಮತ್ತು ಹ ವ್ಯಂಜನಗಳನ್ನು ಬಿಟ್ಟು ಉಳಿದ 30 ವ್ಯಂಜನಗಳಿಗೆ ಥ, ಧ, ತ, ವ ಮತ್ತು ರ ವ್ಯಂಜನಗಳಿಗೆ ದ್ವಿರೂಪ ವ್ಯಂಜನಗಳನ್ನು ಸೇರಿಸಿ 36 ಕ್ಷೇತ್ರ ಗಣಿತ ರೇಖಾಕೃತಿಗಳಿಂದ ರಚಿಸಲಾಗಿದೆ. ಇಲ್ಲಿ ಕಾಣ್ತಿರುವ ಡೈಗ್ರಾಮ್ನಲ್ಲಿ ನೀವು ನೋಡಬಹುದು ಪ, ಫ, ಭ, ಭ, ಠ, ಠ, ಧ, ಧ, ಚ, ಛ, ಝ, ಝ, ರ ಹಾಗೂ ಖ, ಖ, ಗ, ಘ. ಅಲ್ಪಪ್ರಾಣ ಮತ್ತು ಮಹಾಪ್ರಾಣ ಅಕ್ಷರಗಳನ್ನು ಅಲ್ಪಪ್ರಾಣ ಮತ್ತು ಮಹಾಪ್ರಾಣ ಎಂದು 2 ಪ್ರಕಾರಗಳನ್ನು ನಾವು ಇಲ್ಲಿ ನೋಡುತ್ತೇವೆ. ಅಲ್ಪಪ್ರಾಣದಲ್ಲಿ ಫ ಹಾಗೂ ಮಹಾಪ್ರಾಣದಲ್ಲಿ ಫ ಈ ಅಕ್ಷರಗಳನ್ನು ಒಂದೇ ರೀತಿಯಲ್ಲಿ ಬರೆಯುತ್ತೇವೆ. ಜ ಹಾಗೂ ಫ, ಪ, ಭ, ಬ ಹಾಗೂ ಸರಳ ಸಮಾನ ರೇಖೆಯಿಂದ ಖ, ಖ, ಗ, ಗಳನ್ನು ಸೂಚಿಸಲಾಗುತ್ತದೆ. ಓರೆಗರೆಗಳಿಂದ ನಾವು ಏನು ಮಾಡ್ತೇವೆ, ಇಲ್ಲಿ ಚ, ಚ, ಝ, ಝ, ರವನ್ನು ಸೂಚಿಸಲಾಗುವುದು. ಹಾಗೆ ನೀವು ಇಲ್ಲಿ ಇನ್ನೊಂದು ರೀತಿಯ ಡೈಗ್ರಾಮನ್ನು ನೋಡುತ್ತಿರಬಹುದು. ಇಲ್ಲಿ ಲ, ಳ, ರ, ವ ಹಾಗೂ ಸ, ಶ, ಶ, ವ ಇವು ವಕ್ರರೇಖಾಕ್ಷರಗಳೆಂದು ಗುರುತಿಸಲಾಗುತ್ತದೆ. ಮುಂದೆ ನಾವು ಇನ್ನೊಂದು ಡೈಗ್ರಾಮ್ನಲ್ಲಿ ನೋಡುತ್ತಿರಬಹುದು. ಅಲ್ಲಿ ಮ, ಥ, ಥ, ದ, ಧ ಹಾಗೂ ನ, ನ. ಸೊ ಇಲ್ಲಿ ಇಲ್ಲಿ ಥ, ಥ, ಧ, ಧ ವಕ್ರ ರೇಖಾಕ್ಷರಗಳನ್ನು ಬಲರೂಪ ಹಾಗೂ ಎಡರೂಪ ಎಂದು ಬಳಸಲಾಗುತ್ತದೆ.